ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಐ ಟಿ ಸ್ಕಿಲ್ ಡಿಪ್ಲೊಮಾ ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟರಲ್ಲಿ ಯೂಸ್ ಆಗುವ ಹೊಸ ಸಿಲೆಬಸ್ C25 ನ್ಯೂ ಕರಿಕ್ಯುಲಮ್, ಆ ಸಬ್ಜೆಕ್ಟ್, ಅದರಲ್ಲಿ ಐ ಟಿ ಸ್ಕಿಲ್ ಅಂತ ಸಬ್ಜೆಕ್ಟ್ ಇದೆ. ಅದರದ್ದು ವೈವಾ ಕ್ವಶನ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಟೋಟಲ್ ಜಸ್ಟ್ 50 ಕ್ವಶನ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇವು 50 ಕ್ವಶನ್ಸ್ ಫ್ರೀಕ್ವೆಂಟ್ಲಿ ಆಸ್ಡ್ ಕ್ವಶನ್ಸ್ ಇದ್ದಾವೆ, ಅಂದರೆ ಪದೇ ಪದೇ ಇವೇ ಕ್ವಶನ್ಸ್ ವೈವಾದಲ್ಲಿ ಮತ್ತು ಪ್ರೆಸೆಂಟೇಷನಲ್ಲಿ ಕೇಳುವ ಪಾಸಿಬಿಲಿಟಿ ಇದೆ. ಇದನ್ನು ನೀವು ಕೊನೆ ತನಕ ಈ ವಿಡಿಯೋ ನೋಡಿದರೆ ಡೆಫಿನೆಟ್ ಆಗಿ ನಿಮಗೆ ಎಕ್ಸಾಮಲ್ಲಿ ವೈವಾ ಕ್ವಶನ್ ಆನ್ಸರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತು ಇದೇ ಥರ ಎಲ್ಲ ಡಿಪ್ಲೊಮಾ ಬ್ರಾಂಚದ್ದು ಎಲ್ಲ ಸಬ್ಜೆಕ್ಟ್ ಪಾಸಿಂಗ್ ಪ್ಯಾಕೇಜ್ ರೆಫರ್ ಮಾಡಲಿಕ್ಕೆ ಕೂಡ ನಮ್ಮ ಚಾನಲ್ ಪ್ಲೇಲಿಸ್ಟಿಗೆ ಹೋಗಿ ನೀವು ರೆಫರ್ ಮಾಡಬಹುದು. ಬನ್ನಿ, ಈಗ 1 by 1 ಕ್ವಶನ್ಸ್ ನಾನು ಅಗದಿ ಕಡಿಮೆ ಸಮಯದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಬನ್ನಿ, ಫಸ್ಟ್ ನೋಡಿ. ಫಸ್ಟ್, ಕಂಪ್ಯೂಟರ್. ವಾಟ್ ಈಸ್ ಕಂಪ್ಯೂಟರ್ ಅಂತ ಕೇಳ್ತಾರೆ. ನೀವು ಒಂದೇ ವರ್ಡಲ್ಲಿ ಹೇಳ್ಬೋದು, ಇಟ್ ಈಸ್ ಎಲೆಕ್ಟ್ರಾನಿಕ್ ಡೇಟಾ ಪ್ರೊಸೆಸಿಂಗ್ ಡಿವೈಸ್. ಇಟ್ ಈಸ್ ಕಾಲ್ಡ್ ಕಂಪ್ಯೂಟರ್. ಇದರಲ್ಲಿ ಇನ್ಪುಟ್ ಇರುತ್ತೆ ಮತ್ತು ಔಟ್ಪುಟ್ ಇರುತ್ತೆ. ಡೇಟಾ ಅಂದ್ರೇನು? ರಾ ಫ್ಯಾಕ್ಟ್ ಈಸ್ ಅ ಡೇಟಾ. ಇನ್ಫಾರ್ಮೇಷನ್ ಅಂದರೆ ಪ್ರೊಸೆಸ್ಡ್ ಡೇಟಾ ಈಸ್ ಇನ್ಫಾರ್ಮೇಷನ್. ವ್ಯತ್ಯಾಸ ಇದೆ ಡೇಟಾ ಮತ್ತು ಇನ್ಫಾರ್ಮೇಷನ್ಗೆ. ಡೇಟಾ ಅಂದರೆ ರಾ ಫ್ಯಾಕ್ಟ್ಸ್, ಇನ್ಫಾರ್ಮೇಷನ್ ಅಂದರೆ ಪ್ರೊಸೆಸ್ಡ್ ಡೇಟಾ. ಹಾರ್ಡ್ವೇರ್ ಅಂದರೆ ನಾವು ನೋಡ್ಬೋದು ಫಿಸಿಕಲ್ ಪಾರ್ಟ್ ಆಫ್ ಕಂಪ್ಯೂಟರ್. ಸಾಫ್ಟ್ವೇರ್ ಈಸ್ ದ ಪ್ರೋಗ್ರಾಮ್ ದ್ಯಾಟ್ ರನ್ ಆನ್ ದಿ ಹಾರ್ಡ್ವೇರ್. ಎಕ್ಸಾಂಪಲ್ ನಾವು ಹೇಳ್ಬೋದಿಲ್ಲೇ, ಈಗ ಹಾರ್ಡ್ ಡಿಸ್ಕ್, ಕೀಬೋರ್ಡ್, ಮೌಸ್ ಇದು ಹಾರ್ಡ್ವೇರ್ಗೆ ಎಕ್ಸಾಂಪಲ್ ಆಗಿದೆ. ಸಾಫ್ಟ್ವೇರ್ಗೆ ಈಗ ನಾವು ಹೇಳ್ಬೋದು ವಿಂಡೋಸ್, MS ಆಫೀಸ್, ಇವೆಲ್ಲ ಸಾಫ್ಟ್ವೇರ್ಗೆ ಎಕ್ಸಾಂಪಲ್ ಆಗಿವೆ. ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್? ಇದು ಕೂಡ ಕೇಳ್ತಾರೆ. ಆಪರೇಟಿಂಗ್ ಸಿಸ್ಟಮ್ ಅಂದರೆ ಇಟ್ ಮ್ಯಾನೇಜಸ್ ದಿ ಹಾರ್ಡ್ವೇರ್ ಆ್ಯಂಡ್ ರಿಸೋರ್ಸಸ್. ದಿಸ್ ಈಸ್ ಇಂಪಾರ್ಟೆಂಟ್. ಆಪರೇಟಿಂಗ್ ಸಿಸ್ಟಮ್, ಈಗ ಫಾರ್ ಎಕ್ಸಾಂಪಲ್ ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ ಅನ್ನೋ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಮೊಬೈಲಲ್ಲಿ ಆ್ಯಂಡ್ರಾಯ್ಡ್ ಅನ್ನೋ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಅದರ ಕೆಲಸ ಏನಂದರೆ ಎಲ್ಲ ಮೊಬೈಲನ್ನು ಕೆಲಸ ಮಾಡಿಸೋದು, ಎಲ್ಲ ಪಾರ್ಟ್ಲಿಂದ ಕೆಲಸ ಮಾಡಿಸೋದು. ಅದೇ ಥರ ಆಪರೇಟಿಂಗ್ ಸಿಸ್ಟಮ್ ಇನ್ ಕಂಪ್ಯೂಟರ್ ದಟ್ ಈಸ್ ವಿಂಡೋಸ್ ಇರುತ್ತೆ, ಲಿನಕ್ಸ್ ಇರುತ್ತೆ. ಎಕ್ಸಾಂಪಲ್ ಫಾರ್ OS, ಆಪರೇಟಿಂಗ್ ಸಿಸ್ಟಮ್ಗೆ ಎಕ್ಸಾಂಪಲ್ ವಿಂಡೋಸ್, ಲಿನಕ್ಸ್ ಆ್ಯಂಡ್ ಆ್ಯಂಡ್ರಾಯ್ಡ್. ರ್ಯಾಮ್ ಅಂದರೆ ಏನು? ರ್ಯಾಮ್ ಆ್ಯಂಡ್ ರಾಮ್. ರ್ಯಾಮ್ ಅಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮರಿ, ರಾಮ್ ಅಂದರೆ ರೀಡ್ ಆನ್ಲಿ ಮೆಮರಿ. ರ್ಯಾಮ್ ಇದು ಟೆಂಪರರಿ ಮೆಮರಿ, ರಾಮ್ ಇಟ್ ಈಸ್ ಪರ್ಮನೆಂಟ್ ಮೆಮರಿ. ನೆಕ್ಸ್ಟ್, ಕಮಿಂಗ್ ಟು ವಾಟ್ ಈಸ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಅಂದರೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂದರೆ ನಾವು ಲಾಂಗ್ ಟೈಮ್ ತನಕ ಡೇಟಾನ ನಾವು ಸ್ಟೋರ್ ಮಾಡಿ ಇರಬಹುದು, ಪರ್ಮನೆಂಟ್ ಆಗಿ ಸ್ಟೋರ್ ಮಾಡಿ ನಾವು ಇಡಬಹುದು. ಅದಕ್ಕೆ ಸೆಕೆಂಡರಿ ಸ್ಟೋರೇಜ್ ಡಿವೈಸ್ ಅಂತಾರೆ. ಎಕ್ಸಾಂಪಲ್ HDD ಮತ್ತು SSD. HDD ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವ್, SSD ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್. ಫೈಲ್ ಅಂದ್ರೇನು? ವಾಟ್ ಈಸ್ ಫೈಲ್? ವಾಟ್ ಈಸ್ ಫೋಲ್ಡರ್? ಫೈಲ್ ಅಂದರೆ ನೇಮ್ ಕಲೆಕ್ಷನ್ ಆಫ್ ಡೇಟಾ. ಅಂದರೆ ಯಾವುದೇ ಒಂದು ನಾವು ಡೇಟಾನ ಸ್ಟೋರ್ ಮಾಡಲಿಕ್ಕೆ ಅದಕ್ಕೆ ನಾವು ಫೈಲ್ ಮಾಡಿ ಇಡ್ತೀವಿ. ಈಗ ಒಂದರಕ್ಕಿಂತ ಹೆಚ್ಚಿಗೆ ಫೈಲ್ ಎದರಲ್ಲಿ ಇಡ್ತೀವಿ? ಫೋಲ್ಡರಲ್ಲಿ ಆರ್ಗನೈಸ್ ಮಾಡಿ ಫೋಲ್ಡರಲ್ಲಿ ಇಡ್ತೀವಿ. ದೆನ್ ವಾಟ್ ಈಸ್ ಸಿಸ್ಟಮ್ ಸಾಫ್ಟ್ವೇರ್? ಸಿಸ್ಟಮ್ ಸಾಫ್ಟ್ವೇರ್ ಆಪರೇಟಿಂಗ್ ಸಿಸ್ಟಮ್ಗೆ ಸಿಸ್ಟಮ್ ಸಾಫ್ಟ್ವೇರ್ ಅಂತೂ ಕೂಡ ಕರೀತಾರೆ. ಸಿಸ್ಟಮ್ ಸಾಫ್ಟ್ವೇರ್ ಇಸ್ ನಥಿಂಗ್ ಬಟ್ ಆಪರೇಟಿಂಗ್ ಸಿಸ್ಟಮ್, ದ ಸಾಫ್ಟ್ವೇರ್ ಟು ರನ್ ಆನ್ ದಿ ಹಾರ್ಡ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಒಂದೇ ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನನ್ನು ರನ್ ಮಾಡಲಿಕ್ಕೆ ಯೂಸ್ ಮಾಡುವ ಸಾಫ್ಟ್ವೇರ್ಗೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತಾರೆ. ಎಕ್ಸಾಂಪಲ್ ವರ್ಡ್, ಗೂಗಲ್ ಕ್ರೋಮ್, MS ಎಕ್ಸೆಲ್, ಪವರ್ ಪಾಯಿಂಟ್. ವಾಟ್ ಈಸ್ ಕಂಪ್ಯೂಟರ್ ನೆಟ್ವರ್ಕ್? ಕಂಪ್ಯೂಟರ್ ನೆಟ್ವರ್ಕ್ ಅಂದ್ರೇನು? ಒಂದು ಮತ್ತು ಹೆಚ್ಚು ಕಂಪ್ಯೂಟರ್ ಒಂದಕ್ಕೊಂದು ಕನೆಕ್ಟ್ ಆಗಿರ್ತವೆ. ಅದಕ್ಕೆ ಅದು ಎದಕ್ಕೆ ಕನೆಕ್ಟ್ ಆಗಿರ್ತಾವೆ ಅಂದರೆ ಟು ಶೇರ್ ದಿ ರಿಸೋರ್ಸಸ್ ಆರ್ ಟು ಶೇರ್ ದಿ ಡೇಟಾ, ದಟ್ ಈಸ್ ಕಾಲ್ಡ್ ಕಂಪ್ಯೂಟರ್ ನೆಟ್ವರ್ಕ್. ಅದೇ ರೀತಿ ಕಂಪ್ಯೂಟರ್ ನೆಟ್ವರ್ಕಲ್ಲಿ ಟೈಪ್ಸ್ ಇರ್ತವೆ, ಲ್ಯಾನ್, ವ್ಯಾನ್, ಮ್ಯಾನ್ ಅಂತ. ಲ್ಯಾನ್ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್, ಅಂದರೆ ಸ್ಮಾಲ್ ಬಿಲ್ಡಿಂಗ್ ಅಷ್ಟೇ ಇರುತ್ತೆ. ವ್ಯಾನ್ ಅಂದರೆ ಲಾರ್ಜ್ ಏರಿಯಾ ನೆಟ್ವರ್ಕ್, ದೊಡ್ಡ ಒಂದು ಸಿಟಿ ತನಕ ಇದು ಕನೆಕ್ಷನ್ ಆಗಿರುತ್ತೆ. ದೆನ್ ಮ್ಯಾಕ್ ಅಡ್ರೆಸ್ ಅಂದ್ರೇನು? IP ಅಡ್ರೆಸ್ ಅಂದ್ರೇನು? ಮ್ಯಾಕ್ ಅಂದರೆ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್, ಮ್ಯಾಕ್ ಅಡ್ರೆಸ್ ಅಂದರೆ ಮೀಡಿಯಾ ಆಕ್ಸೆಸ್ ಕಂಟ್ರೋಲ್. ಈಗ ಕಂಪ್ಯೂಟ್ರಲ್ಲಿ ನೆಟ್ವರ್ಕ್ ಕಾರ್ಡ್ ಏನಿರುತ್ತೆ, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಏನಿರುತ್ತೆ, ಅದರ ಮೇಲೆ ಏನು ಅಡ್ರೆಸ್ ಇರುತ್ತೆ, ಫಿಸಿಕಲ್ ಅಡ್ರೆಸ್, ಅದಕ್ಕೇನಂತಾರೆ ಅಂದರೆ ಮ್ಯಾಕ್ ಅಂತ ಹೇಳ್ತಾರೆ. ಮತ್ತು ಕಂಪ್ಯೂಟ್ರಲ್ಲಿ ನಾವು ಒಂದು ಲಾಜಿಕಲ್ ಅಡ್ರೆಸ್ ಕೊಡ್ತೀವಿ, ದಟ್ ಈಸ್ ಕಾಲ್ಡ್ IP ಅಡ್ರೆಸ್. ಅದು ಯಾವ ಥರ? ಒಂದು ಎಕ್ಸಾಂಪಲ್ ಯಾವ ಥರ ಅಂದರೆ ಈಗ ನಾವು ನೋಡ್ಬೋದು
192.6.56.9 ಈ ಥರ ಇರುತ್ತೆ. ಇದಕ್ಕೇನಂತ ಹೇಳಿದ್ರೆ ಐ ಪಿ ಅಡ್ರೆಸ್ ಅಂತಾರೆ. ದಿಸ್ ಈಸ್ ಕಾಲ್ಡ್ ಐ ಪಿ ಅಡ್ರೆಸ್. ವಾಟ್ ಈಸ್ ಡಿ ಎನ್ ಎಸ್? ಡಿ ಎನ್ ಎಸ್ ಕನ್ವರ್ಟ್ಸ್ ಡೊಮೇನ್ ಟು ಐ ಪಿ. ಯು ಆರ್ ಎಲ್ ಅಂದ್ರೇನು? ವಾಟ್ ಈಸ್ ಯು ಆರ್ ಎಲ್? ವೆಬ್ ಪೇಜ್ ಅಡ್ರೆಸ್ಸಿಗೆ ಯು ಆರ್ ಎಲ್ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ www.youtube.com ಇದಕ್ಕೇನಂತಾರೆ ಅಂದರೆ ಯು ಆರ್ ಎಲ್ ಅಂತಾರೆ. ಬ್ರೌಸರ್ ಅಂದ್ರೇನು? ಬ್ರೌಸರ್ ಅಂದರೆ ಸಾಫ್ಟ್ವೇರ್ ಟು ಎಕ್ಸೆಸ್ ದಿ ಇಂಟರ್ನೆಟ್. ಗೂಗಲ್ ಕ್ರೋಮ್ ಅವೆಲ್ಲ ಏನಿದಾವೆ ಅದಕ್ಕೆ ಬ್ರೌಸರ್ ಅಂತಾರೆ. ಸರ್ಚ್ ಇಂಜಿನ್ ಅಂದರೆ ಯಾವುದೇ ಒಂದು ಮಾಹಿತಿ ಫೈಂಡ್ ಮಾಡಲಿಕ್ಕೆ, ಟೂಲ್ಸ್ ಟು ಫೈಂಡ್ ದಿ ಇನ್ಫಾರ್ಮೇಷನ್. ಈಗ ಎಕ್ಸಾಂಪಲ್ ಗೂಗಲ್. ನಾವು ಕಮಿಂಗ್ ಟು ವೆರಿ ಇಂಪಾರ್ಟೆಂಟ್ ಪಾರ್ಟ್, ಸೈಬರ್ ಸೆಕ್ಯೂರಿಟಿ. ಸೈಬರ್ ಸೆಕ್ಯೂರಿಟಿ ಅಂದ್ರೇನು? ಸೈಬರ್ ಸೆಕ್ಯೂರಿಟಿ ಅಂದರೆ ಪ್ರೊಟೆಕ್ಟಿಂಗ್ ದ ಸಿಸ್ಟಮ್ ಫ್ರಮ್ ದಿ ಅಟ್ಯಾಕ್. ಅಂದರೆ ಹೊರಗಡೆಯಿಂದ ಇಂಟರ್ನೆಟ್ ಮುಖಾಂತರ ಏನಾರ ಡೇಟಾ ಕಳುವು ಮಾಡಲಿಕ್ಕೆ ಏನು ಬರ್ತಾರೆ ಅದಕ್ಕೆ ಸೈಬರ್, ಅದಕ್ಕೆ ಕಳುವು ಆಗಲಾರ್ದಂಗೆ ನೋಡಲಿಕ್ಕೆ ಇರುವ ವ್ಯವಸ್ಥೆಗೆ ನಾವೇನಂತೀವಿ, ಪ್ರೊಟೆಕ್ಟಿಂಗ್ ಸಿಸ್ಟಮ್ ಫ್ರಮ್ ಅಟ್ಯಾಕ್ಸ್ ಇಸ್ ನೋನ್ ಆಸ್ ಸೈಬರ್ ಸೆಕ್ಯೂರಿಟಿ. ಸಿ ಐ ಎ ಅಂದ್ರೇನು? ಕಾನ್ಫಿಡೆನ್ಷಿಯಾಲಿಟಿ, ಇಂಟಿಗ್ರಿಟಿ ಮತ್ತು ಅವೈಲಬಿಲಿಟಿ. ಮಾಲ್ವೇರ್ ಅಂದರೆ ಹಾರ್ಮ್ಫುಲ್ ಸಾಫ್ಟ್ವೇರ್. ಫಿಶಿಂಗ್ ಅಂದರೆ ಫೇಕ್ ಮೆಸೇಜಸ್ಗೆ ಫಿಶಿಂಗ್ ಅಂತ ಹೇಳ್ತಾರೆ. ರ್ಯಾನ್ಸಮ್ ವೇರ್, ಇಲ್ಲಿ ನೋಡಿ ರ್ಯಾನ್ಸಮ್ ವೇರ್ ಅಂದರೆ ಅದು ಕೂಡ ಮಾಲ್ವೇರ್, ಬಟ್ಟು ಅದನ್ನು ದುಡ್ಡು ಕೊಟ್ಟು ಅವರು ಸಾಫ್ಟ್ವೇರ್ನ ಅನ್ಬ್ಲಾಕ್ ಮಾಡಲಿಕ್ಕೆ ಹೇಳ್ತಾರೆ ಈ ಥರ. ಅದೇ ರೀತಿ ಎನ್ಕ್ರಿಪ್ಷನ್ ಅಂದರೆ ಏನು? ಎನ್ಕ್ರಿಪ್ಷನ್ ಅಂದರೆ ಕನ್ವರ್ಟ್ ಮಾಡೋದು, ಕನ್ವರ್ಟಿಂಗ್ ಡೇಟಾ ಇಂಟು ಅನ್ರೀಡೇಬಲ್ ಫಾರ್ಮ್, ಅಂದರೆ ಬೇರೆಯವ್ರಿಗೆ ಗೊತ್ತಾಗಲಾರ್ದಂಗೆ ಮಾಡೋದಕ್ಕೆ ಏನಂತಾರೆ, ಎನ್ಕ್ರಿಪ್ಷನ್ ಅಂತ ಹೇಳ್ತಾರೆ. ಅದೇ ರೀತಿ ವಾಟ್ ಈಸ್ ಅಲ್ಗಾರಿದಮ್? ಅಲ್ಗಾರಿದಮ್ ಅಂದ್ರೇನು? ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಗೆ ಅಲ್ಗಾರಿದಮ್ ಅಂತ ಹೇಳ್ತಾರೆ. ಈಗ ಅದನ್ನೇ ನಾವು ಡಯಾಗ್ರಾಮ್ ಮುಖಾಂತರ ಹೇಳಿದರೆ ಫ್ಲೋ ಚಾರ್ಟ್ ಅಂತ ಹೇಳ್ತಾರೆ. ನೋಡಿ, ಡಯಾಗ್ರಾಮ್ ರಿಪ್ರೆಸೆಂಟಿಂಗ್ ಸ್ಟೆಪ್ಸ್ ಈಸ್ ನೋನ್ ಆಸ್ ಫ್ಲೋ ಚಾರ್ಟ್. ಅದನ್ನು ನಾವು ರಿಟರ್ನ್ ಫಾರ್ಮಲ್ಲಿ ಬರೆದ್ರೆ ದಟ್ ಈಸ್ ಕಾಲ್ಡ್ ಅಲ್ಗಾರಿದಮ್. ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಈಸ್ ಅಲ್ಗಾರಿದಮ್. ಡಯಾಗ್ರಾಮಲ್ಲಿ ಹೇಳಿದರೆ ದಟ್ ಈಸ್ ಕಾಲ್ಡ್ ಫ್ಲೋ ಚಾರ್ಟ್. ಈಗ ಲೈಕ್ವೈಸ್ ವೇರಿಯೇಬಲ್ ಅಂದ್ರೇನು, ಲೂಪ್ ಅಂದ್ರೇನು, ಕಂಡೀಷನ್ ಏನಂದ್ರು ಇದು ಕೂಡ ಕ್ವಶನ್ ಕೇಳ್ತಾರೆ. ಇನ್ನು ನೋಡಬಹುದು, ವೇರಿಯೇಬಲ್ ಅಂದರೆ ಟು ಸ್ಟೋರ್ ಅ ವ್ಯಾಲ್ಯೂ, ಲೂಪ್ ಅಂದರೆ ರಿಪೀಟೆಡ್ ಆಗಿ ಅದೇ ಇನ್ಸ್ಟ್ರಕ್ಷನ್ ಬರುತ್ತೆ, ಕಂಡೀಷನ್ ಅಂದರೆ ಅದರಲ್ಲಿ ಇಫ್ ಅನ್ನು ಯೂಸ್ ಮಾಡಿರ್ತೀವಿ. ದೆನ್ ವಾಟ್ ಈಸ್ ಕ್ಲೌಡ್ ಕಂಪ್ಯೂಟಿಂಗ್? ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಇದರಲ್ಲಿ ಆನ್ಲೈನ್ ಸರ್ವರ್ ಮತ್ತು ಸರ್ವಿಸಸನ್ನು ಯೂಸ್ ಮಾಡ್ತಾರೆ. ಇದರಲ್ಲಿ 3 ಸರ್ವಿಸಸ್ ಇದೆ, ಆಸ್, ಪ್ಯಾಸ್ ಮತ್ತು ಸ್ಯಾಸ್. ಇನ್ಫ್ರಾಸ್ಟ್ರಕ್ಚರ್ ಆಸ್ ಎ ಸರ್ವಿಸ್, ಪ್ಲಾಟ್ಫಾರ್ಮ್ ಆಸ್ ಎ ಸರ್ವಿಸ್, ಸಾಫ್ಟ್ವೇರ್ ಆಸ್ ಎ ಸರ್ವಿಸ್. ಐ ಒ ಟಿ ಅಂದ್ರೇನು? ಇಂಟರ್ನೆಟ್ ಆಫ್ ಥಿಂಗ್ಸ್. ಸೆನ್ಸರ್ ಅಂದ್ರೇನು? ಆ್ಯಕ್ಚುವೇಟರ್ ಅಂದ್ರೇನು? ಸೆನ್ಸರ್ ಅಂದರೆ ಇಲ್ಲಿ ನಾವು ನೋಡಬಹುದು, ಸೆನ್ಸರ್ ದ ಡಿವೈಸ್ ಡಿಟೆಕ್ಟಿಂಗ್ ಫಿಸಿಕಲ್ ಚೇಂಜಸ್. ಅಂದರೆ ಈಗ ನಾವು ನೋಡ್ಬೋದು, ಈಗ ಮೊಬೈಲಲ್ಲಿ ಡಿಸ್ಟನ್ಸ್ ಸೆನ್ಸರ್ ಇರುತ್ತೆ ಮತ್ತು ಐ ಬ್ಲಿಂಕಿಂಗ್ ಸೆನ್ಸರ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಸೆನ್ಸರ್, ಡಿವೈಸ್ ಡಿಟೆಕ್ಟಿಂಗ್ ಫಿಸಿಕಲ್ ಚೇಂಜಸ್. ಲೈಟ್ ಸೆನ್ಸರ್ ಕೂಡ ಇರುತ್ತೆ. ಅದೇ ರೀತಿ ಆ್ಯಕ್ಚುವೇಟರ್. ಆ್ಯಕ್ಚುವೇಟರ್ ಅಂದರೆ ಡಿವೈಸ್ ಪರ್ಫಾರ್ಮಿಂಗ್ ಆ್ಯಕ್ಷನ್. ಮೋಟರ್, ಈಗ ಫಾರ್ ಎಕ್ಸಾಂಪಲ್ ಮೊಬೈಲಲ್ಲಿ ವೈಬ್ರೇಟರ್ ಇರುತ್ತೆ, ಇದು ಕೂಡ ಆ್ಯಕ್ಚುವೇಟರ್ಗೆ ಎಕ್ಸಾಂಪಲ್ ಆಗಿದೆ. ಎ ಐ ಅಂದ್ರೇನು? ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷೀನ್ ಇಂಟೆಲಿಜೆನ್ಸನ್ನು ಯೂಸ್ ಮಾಡ್ತಾರೆ. 2 ಥರ ಎ ಐ ಇರ್ತವೆ, ವೀಕ್ ಎ ಐ ಮತ್ತು ಸ್ಟ್ರಾಂಗ್ ಎ ಐ. ಎ ಐಗೆ ಎಕ್ಸಾಂಪಲ್ ಗೂಗಲ್ ಮ್ಯಾಪ್ ಮತ್ತು ಅದರಲ್ಲಿ ಬರೋ ರೆಕಮೆಂಡೇಶನ್ಸ್. ವಾಟ್ ಈಸ್ ಪ್ರಾಂಪ್ಟ್ ಇಂಜಿನಿಯರಿಂಗ್? ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದರೆ ಕ್ರಾಫ್ಟ್ ಪ್ರಾಂಪ್ಟ್ ಫಾರ್ ಎ ಐ ಮಾಡ್ಯೂಲ್. ಅಂದರೆ ಎ ಐ ಮಾಡ್ಯೂಲ್ಗೆ ನಾವು ಕೆಲಸ ತೊಗೋಬೇಕಂದ್ರೆ ಅದಕ್ಕೆ ಒಂದು ಕಮಾಂಡ್ ಬರಿತೀವಿ, ದಟ್ ಈಸ್ ಕಾಲ್ಡ್ ಪ್ರಾಂಪ್ಟ್ ಇಂಜಿನಿಯರಿಂಗ್. ಗುಡ್ ಪ್ರಾಂಪ್ಟ್ ಅದು ಕ್ಲಿಯರ್ ಇರಬೇಕು, ಸ್ಪೆಸಿಫಿಕ್ ಇರಬೇಕು ಮತ್ತು ಕಾಂಟೆಕ್ಸ್ಚುಯಲ್ ಇರಬೇಕು. ಕೊನೆಯದಾಗಿ, why IT certification is important this is important to improve the skill and the job chances. Thank you.